ವೈರಾಗ್ಯದ ನಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸಬೇಕು ಕೌರವೇಶ್ವರ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಆತನ ಅವತರಿಸಿದ ಕೌರವೇಶ್ವರ. ಯಾರು ಆತನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿ ಅಲ್ಲವಯ್ಯ. ಜರಾಸಂಧ ಶಿಶುಪಾಲಾದಿಗಳು ನಿನಗೆ ಎಂತಹ ಹತ್ತಿರಾಗಿದ್ದವು. ಕಂಸನನ್ನು ವಧಿಸಿ ಆರಳು ಮರಳು ಮುದುಕಾದ ಉಗ್ರಸೇನನ್ನು ಅಪಮಾತ್ರಕ್ಕೆ ಸಿಂಹಾಸದ ಮೇಲೆ ಕುರುಳಿರಿಸಿ ಸಹೋದರನು ಸುರಪಾನಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡು ಇಂಥವನಿಗೆ ಮನ್ನಣೆಗೆ ಕೌರವೇಶ್ವರ. ಹಾಗಾದರೆ ಎಂದು ನನ್ನನ್ನು ದ್ವಾರಕಿಗೆ ಕಳಿಸಿದ್ದೇಕೆ ಮಾವ? ಆ ನನ್ನ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನ ಉದ್ದೇಶ? ಕಾಳ ಸರ್ಪದ ವಿಷದ ಅಲನ್ನು ಕಿತ್ತು ಎದ್ದು ಹೊಡಿತ ಅದರೊಡನೆ ಸರಸವಾಡಬಹುದಲ್ಲವೇ? ಹೇಳು. ಕೃಷ್ಣನಿಗಿಂತ ಅವನ ವಿಜಯೋನ್ಮುಖವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಿತ್ತು. ಒಂದು ವೇಳೆ ಕೃಷ್ಣಾಪ ಅವನ ಸೈನ್ಯ ನಿನ್ನ ಪಕ್ಷವನ್ನು ವಹಿಸಿದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವೊಂದೇ ಸಾಕು ಎಂದು ಹೇಳಬೇಕಾಗುತ್ತಿತ್ತು. ಆದರೆ ಆ ಸಮಯದಲ್ಲಿ ಪಾರ್ಥನನ್ನು ನಿನ್ನನ್ನು ಪಾರು ಮಾಡಿದ ಕೌರವೇಶ್ವರ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಆ ಬಡ ಪಾಂಡವರನ್ನು ನಿಲ್ಲಿಸುವುದು ಯಾವ ನ್ಯಾಯ? ಪಾಪ, ಪುಣ್ಯ, ದಯ, ದಾಕ್ಷಿಣ್ಯ. ಪಾಪ, ಪುಣ್ಯ, ದಯ, ದಾಕ್ಷಿಣ್ಯ ಇವುಗಳನ್ನೆಲ್ಲ ಕಲಿತೆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಿಲ್ಲ. ಏಕೆ ಮಾವ? ಏಕೆಂದರೆ ಪಾಂಡವರ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಬೇಕು. ರಾಜ್ಯವನ್ನು ಪಗಡೆ ಆಟದಲ್ಲಿ ಸೋತಾಗಲಿ ರಾಜ್ಯದಲ್ಲಿ ಅವರಿಗೆ ನಷ್ಟವಾಯಿತು. ಪುನಃ ಅವರದನ್ನು ಪಡೆಯುವುದೆಂದರೇನು? ಕುರುವೀರರಿಂದ ಹನುಭಕ್ತಳಾದ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನೆ ಅಂಗಡಿಯುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರ ರಾಜ್ಯಕ್ಕಾಗಿ ಹಂಬಲಿಸಿದ ರಣಕ್ಷೇತ್ರದಲ್ಲಿ ರಾಜ್ಯವನ್ನು ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರಟಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಮಾತ್ರವೇ ಅಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಪ್ರತಿ ಬಾರಿಗೂ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಕೌರವೇಶ್ವರ, ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ಹೇಳಿದ್ದೇನೆ ಕೌರವೇಶ್ವರ. ಕೌರವೇಶ್ವರ, ನಿನ್ನ ಸಲಹೆ ಹೊರತಾಗಿ ನಾನು ಎಂದು ಏನನ್ನು ಮಾಡುವುದಿಲ್ಲ ಮಾವ.
ನೀನಾಗುವ ಈ ರಣರಂಗದ ಭರದಲ್ಲಿ ನಡೆ ನಡೆ ಕುರುಕುಲ ಸಾಮ್ರಾಟ ಮುಗಿಯಿತು ನಿನ್ನ ಓರ್ಭಟ. ನಡೆ ನಡೆ ಕುರುಕುಲದ ಚಲದಂಕಮಲ್ಲ, ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ನೀನೇ ಇಲ್ಲ. ಬಂದಿದೆ ನಿನಗೆ ಅಂತ್ಯಕಾಲ. ಭೋರ್ಗರವ ಬಿರುಗಾಳಿಗೆ ಸೇಡಿನ ಕಾರ್ ಮಾಡವನು ಎಬ್ಬಿಸಿ ವೇಷಾಗ್ನಿಯೇ ಮಿಂಚಿನಂತೆ ಪಶ್ವರಿಸಿ ಓರ್ಬಡಿಸುವ ಗುಡುಗು ಸಿಡಿಲುಗಳೇ ಈ ಧರೆಯನ್ನು ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿ ಎಂಬ ವಿಷಮ ಬೀಜದ ಬೆಳೆಗೆ ಸಿಕ್ಕಿ ಕೊಚ್ಚಿ ಎಂದಿಗೆ ನಿನ್ನ ಅರ್ಧಾಂಗಿಯಾದ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ಈ ನಿನ್ನ ಶವದ ಮೇಲೆ ಬಿದ್ದು ಬಾಳಾಡುವುದನ್ನು ಈ ನಿನ್ನ ಎರಡು ಕಣ್ಣುಗಳಿಂದ ನೋಡಿದಾಗಲೇ ಈ ಶಕುನಿಗೆ ಆನಂದ, ಪರಮಾನಂದ.
ಕೌಶಲ್ಯವೇ ಪರಮಾತ್ಮ. ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿಸಿ ಇಂದಿಗೆ ದರ್ಶನವು ನಿತ್ಯ. ಈ ನಿನ್ನ ಪಾದ ಸ್ಪರ್ಶದಿಂದ ಈ ಬಡವನ ಕುಟೀರ ಪಾವನವಾಯಿತು. ಧನ್ಯನಾದೆ ತಂದೆ, ಧನ್ಯನಾದೆ. ಇಲ್ಲಿ ಬಾ. ಕಾಲ್ ಬಿಡ್ರಿ ಕೇಳಿದ್ದೀವಿ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶ ವಂದನವಯ್ಯ ದಶರಥ ರಾಮನೋಲ್ವ, ಶತ ವಂದನವಯ್ಯ ಶತಭದ್ರ ದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದಯರ ರಸ, ಕೋಟಿ ವಂದನವಯ್ಯ ಮುಚುಕುಂದವರಲ ಅಚ್ಯುತಾನಂದ ಗೋವಿಂದ, ನಮಸ್ತೆ 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 ನಮಃ, ನಮಸ್ತೆ ನಮಃ. ಬೆಳಗಿದ ಯಾಮನ ಮಂದಿರವ, ಬೆಳಗಿದ ಯಾಮನ ಮಂದಿರವ, ಹರಿಸಿದಯ ಅಂಧಕಾರದಿ ಮನವ. ಪರಮಾತ್ಮ ಹರಿಸಿದಯ ಅಂಧಕಾರದಿ ಮನವ, ಬೆಳಗಿದ ಯಾಮನ ಮಂದಿರವ. ಪರಮಾತ್ಮ ಬಾಲಕಗಳು ನಾಡುತ್ತ ಲೋಲಲೆ ಬಾಲಕಗಳೊಳು ಇದರ
ನೀನು ಕೊಂಡಾಡುವುದಿರು ಆಗಿರಲಿ. ನನಗೆ ಮಾರ್ಗಾಯಾಸವಾಗಿ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ಅಣುಸ್ವರೂಪಿಯಾದ ನಾನೇನು ತಾನೇ ಕೊಡಲಿ? ನನ್ನನ್ನೇನು ಪರೀಕ್ಷೆ ಮಾಡುತ್ತಿರುವೆ ವಿದುರ? ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿತು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಭಕ್ತಿಯ ಪಾಶದಿ ಭಕ್ತಿಯ ಪಾಶದಿ ತವನೊಲಿಸಿದೆ. ಯಾತ ಪೋದರು ಮನ ಈತನೆ ಬರುವುದು. ಎತ್ತ ಪೋದರು ಮನ ಈತನೆ ಬರುವುದು. ಶಕ್ತನೆಂದೆನಿಸಿದ ವಿದುರ. ವಿದುರ ಶಕ್ತನೆಂದೆನಿಸಿದ ಮಾರ್ಗ ಸುಯೋಧನ. ಶಕ್ತನೆಂದೆನಿಸಿದ ಮಾತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮರೆ ನಿಪರೆ. ಭಕ್ತನೆ ನಿನಗಿಂತ ಉತ್ತಮರೆ ನಿಪರೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ ವಿದುರ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಬದುಕುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನ ಪ್ರಾಣವೇ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ. ಏನು? ಗೋಮಾತೆಯ ಕ್ಷೀರವೇ? ಹೌದು. ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲ
ದೇವಗಂಗೆ ಬಂದಂತೆ ಮುಚುಕುಂದನ ಮನೆಗೆ ಮುಕುಂದ ಬಂದಂತೆ ನಿನ್ನ ನಾಮವು ಬಂದು ನನ್ನ ನಾಲಿಗೆಯೊಳು ನಿಂತು ಸದಾ ನಿನ್ನ ಜಪಿಸುವೆ ರುಕ್ಮಿಣಿ ಲೋಲ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ಕೃಷ್ಣಯ್ಯ ಪರಮಾತ್ಮ ವಾಸುದೇವ ಬಾರೋ
ಎಂದಿಗೆ ವಿಶೇಷವಾಗುವುದು. ಆ ಪರಪುರುಷನು ನನ್ನ ತಲೆಯ ಮೇಲೆ ಎಂದಿಗೆ ಅಭಯ ಹಸ್ತವನ್ನಿಡುವನು. ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾರು ಸಮಸ್ತಕ್ಕೂ ಕಾರಣಕರ್ತನು, ಭಕ್ತ ವತ್ಸಲನು, ದಯಾಮಯನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನು ಈ ದಿನ ದೂತನಾಗಿ ದುರ್ಯೋಧನನ ಬಳಿಗೆ ಬರುವನಂತೆ. ಪರಮಾತ್ಮ ವಾಸುದೇವ, ಜಪ ತಪ ವ್ರತ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಹಾಲಿನಿಂದ ಅಭಿಷೇಕವನ್ನು ಮಾಡೋಣವೆಂದರೆ ಕ್ಷೀರವಾರಿದಿಯಲ್ಲಿಯೇ ಪವಡಿಸಿರುವೆ. ಫಲಾದಿಗಳಿಂದ ನಿನಗೆ ನೈವೇದ್ಯವನ್ನು ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೆಲ್ಲ ನೀನೇ ಅನ್ನದಾತನಾಗಿರುವ ಎಲ್ಲ ಶ್ರೀಹರಿ. ಹೋಗಲಿ, ಕನಕಾಭರಣಗಳನ್ನು ತೊಡಿಸಿ ನಿನ್ನನ್ನು ಪೂಜಿಸೋಣವೆಂದರೆ ಕನಕಲಿಪನಾದ ಲಕ್ಷ್ಮೀ ಮಾತೆಗೆ ನೀನು ಪತಿಯಾಗಿರುವೆ. ಯಾವ ಮಾರ್ಗವನ್ನು ಕಾಣದ ಈ ಅನಾಥನಿಗೆ ಉಳಿದಿರುವುದು ಒಂದೇ ಆಶಾ ಜ್ಯೋತಿ, ಅದುವೇ ನಿನ್ನಯ ಭಕುತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವೂ ನಿನ್ನ ನಾಮಸ್ಮರಣೆಯಲ್ಲೇ ಕಾಲ ಕಳೆಯುತ್ತಾ ಈ ಗೋಮಾತೆ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸುವನು. ಇದೋ ನಿನಗೆ ಅರ್ಪಿತವಾಗಲಿ. ಪರಮಾತ್ಮ ಅವಲಕ್ಕಿಯ ನೆನಪು. ಹಿಂದೆ ತ್ರೇತಾಯುಗದಲ್ಲಿ ಶಬರಿಯು ನೋಡಿ ಕಚ್ಚಿ ಆಯ್ದು ತಂದುಕೊಟ್ಟ ಹಣ್ಣುಗಳ ನೆನಪು ಈಗಲೂ ನನ್ನ ಜ್ಞಾಪಕದಲ್ಲಿರುವುದು. ಆದರೆ ನಿನ್ನಲ್ಲಿರುವ ಈ ಕ್ಷೀರವು ಅವೆಲ್ಲಕ್ಕಿಂತ ಮಿಗಿಲಾದುದು. ಎಲ್ಲಿ ಆ ಕ್ಷೀರವನ್ನೇ ಕೊಡು. ಪರಮಾತ್ಮ ಏನೆಂದು ಹೇಳಲಿ, ಈಗ ತಾನೇ ಪಾತ್ರೆಯಲ್ಲಿದ್ದ ಹಾಲನ್ನು ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಕುಡಿದು ಬಿಟ್ಟೆನಲ್ಲ. ಏನು, ನನಗರ್ಪಿತವಾದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ನೋಡು, ಪೃಥ್ವಿಯ ಸಪ್ತ ಸಾಗರಗಳೇ ಬತ್ತಿ ಹೋದರೂ ಆ ಹಾಲಿನ ಪಾತ್ರೆಯಲ್ಲಿ ಎಂದಿಗೂ ಹಾಲು ಇಂಗುವುದಿಲ್ಲ. ಎಲ್ಲಿ ಆ ಪಾತ್ರೆಯನ್ನೇ ಕೊಡು. ಪರಮಾತ್ಮ ಇದೋ ತೆಗೆದುಕೊಳ್ಳಿ. ಎಂತಹ ಸುಳ್ಳುಗಾರನಯ್ಯ ನೀನು! ಮನೆಯಲ್ಲಿ ಭಕ್ತಿ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಹಾಲೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ? ನೋಡುವುದಿರಾ? ನೋಡುವುದಿರಾ? ನಾನು ಕುಡಿದ ಮಿಕ್ಕ ಹಾಲು ಹೇಗೆ ಹಸ್ತಿನಾವತಿಯ ರಾಜಬೀದಿಗಳಲ್ಲಿ ಒಳೆಯಾಗಿ ಹರಿದು ಹೋಗುತ್ತಿರುವುದು. ಆಹಾ, ಪರಮಾತ್ಮ ವಾಸುದೇವ, ಭಕ್ತಿಗೆ ನೀನೊಲಿದು ಭಕ್ತರನು ಕಾಯ್ವ. ಭಕ್ತಿಗೆ ನೀನೊಲಿದು ಭಕ್ತರನು
ಕ್ಷೀರಸಾಗರ ಶಯನನಾದ ನಿನ್ನ ಮಹಿಮೆಯನ್ನು ಅರಿಯಲು ಪಾಮರನ ನನಗೆ ಎಲ್ಲಿಂದ ತಾನೇ ಸಾಧ್ಯ? ನಿನ್ನನ್ನು ಮಗನನ್ನಾಗಿ ಪಡೆದ ಆ ವಸುದೇವ ದೇವಕಿಯವರಲ್ಲೇ ಧನ್ಯರು. ಅದಿರಲಿ, ತಾವು ಇಲ್ಲಿಯವರೆಗೂ ದಯಮಾಡಿಸಿದ ಕಾರಣವೇನು ಸ್ವಾಮಿ? ವಿದುರ, ಪರಮಾತ್ಮ, ನಾನೀಗ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ದೂತನಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಪಾಂಡವರಿಗೆ ಮಧ್ಯಸ್ಥಿಕೆಯನ್ನು ವಹಿಸಿ ದೂತನಾಗಿ ಬಂದಿರುವ ನಿಮ್ಮ ಭಾವನೆಯು ಶ್ಲಾಘನೀಯವಾದುದೇ ಸರಿ. ಆದರೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಡಿಸಿ ಅವರನ್ನಾದರಿಸು. ವಿದುರ, ಫಲವ ಭುಂಜಿಸದೆ ಹಾಲು ಸೇವಿಸುತ್ತ ಚಲವ ಮಾಡುತ್ತ ಕಲಿಯುತ್ತ ನೀನು. ಫಲವ ಭುಂಜಿಸದೆ ಹಾಲು ಸೇವಿಸುತ್ತ ಚಲವ ಮಾಡುತ್ತ ಕಲಿಯುತ್ತ ನೀನು. ಭವಸಾಗರವ ದಾಟಿಸುವೆನು ನಾ. ಭವಸಾಗರವ ದಾಟಿಸುವೆನು ನಾ. ಪರಮ ಭಾಗವತ ಭಕ್ತ ಶಿರೋಮಣಿ ಏಕೆ ಬಲು ಕಳವಳ ಪಡುವೆ, ಏಕೆ ವಿಚಾರ. ಭೀಮ ಪಾತ್ರರನ್ನು ಕೆರಳಿಸಿ ನಾನು ಧರ್ಮರಾಯನನ್ನು ಶಾಂತಿಯಗೊಳಿಸಿ. ಭೀಮ ಪಾತ್ರರನ್ನು ಕೆರಳಿಸಿ ನಾನು ಧರ್ಮರಾಯನನ್ನು ಶಾಂತಿಯಗೊಳಿಸಿ. ದುರುಳ ದುಶಾಸನ ನೊಡಲನ್ನು ಬಗೆಸಿ. ದುರುಳ ದುಶಾಸನ ನೊಡಲನ್ನು ಬಗೆಸಿ ದ್ರೌಪದಿ ಬಿರುಮುಡಿ ಕಟ್ಟಿಸುವೆನು. ಏಕೆ ಬಲು ಕಳವಳ ಪಡುವೆ, ಏಕೆ ವಿದುರ, ಪರಮಾತ್ಮ, ನಿನಗೆ ತಿಳಿಯದ ವಿಚಾರವೇನಿರುವುದು? ನಾನೀಗ ನನ್ನ ಸೋದರತೆಯಾದ ಕುಂತಿದೇವಿಗೆ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸಿ ದುರ್ಯೋಧನನ ರಾಜಸಭೆಗೆ ಬರುವೆನು. ನೀನು ಅಲ್ಲಿಗೆ ಬರುವೆಯಂತೆ. ಆದರೆ ಅಲ್ಲಿ ಎಲ್ಲಿಯೂ ನೋಡದ ಒಂದು ವಿಚಿತ್ರವನ್ನು ನೋಡುವೆಯಂತೆ. ಹಾಗೆ ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನಿನ್ನ ಆಜ್ಞೆಯನ್ನು ಪಾಲಿಸುವುದಕ್ಕಿಂತ ನನಗೆ ಮತ್ತಾವ ಸುಖ ಉಂಟು ಗಿರಿಧಾರಿ. ಈ ನಿನ್ನ ಮಾಯಾ ನಾಟಕವನ್ನು ಬಲ್ಲವರಾರು ಮುರಹರಿ. ಜಗದ ಜೀವನದ ತನುನೆ ಆಡಿಸಿ ಕುಣಿಸಿ ಮನನ ಕವಿಸಿ ನಿಗಮ ಗೋಚರ ನಿಗಮ ಗೋಚರ ಬಲ್ಲವರಿಲ್ಲ ಜಗದ ಜೀವರಲ್ಲಿ. ಬಲ್ಲವರಿಲ್ಲ ಜಗದ ಜೀವರಲ್ಲಿ. ಅವನ ಜೊತೆ
ಕುರು ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ರುದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹೇತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಎನ್ನ ಒಡ ಹುಟ್ಟಿದ ಪ್ರಿಯ ಸಹೋದರ ಶಾಸನ ಸಹೋದರರಿಗಿಂತಲೂ ಮಿಗಿಲಾದ ಸಹೋದರತೆಯನ್ನು ನನ್ನಲ್ಲಿ ಗಿಟ್ಟಿಸಿಕೊಂಡಿರುವ ಸಿಂಧೂ ರಾಜ ಸೈಂಧವ ಭೂಪಾಲ, ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಕೌರವೇಶ್ವರನ ಕಣ್ಮಣಿ ಎನ್ನ ಪ್ರಾಣ ಮಿತ್ರನಾದ ಅಂಗಾಧಿಪ ಕರ್ಣ, ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿಗೆ ತೇಳೆಂಬ ಹಾಚ್ಯವನ್ನು ಅರೆದು ಕ್ಷಣ ಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ಎನ್ನ ಸೋದರ ಮಾವ ಶಕುನಿ. ಎಂತಹ ಅಪೂರ್ವ ವೀರರತ್ನಗಳು ಈ ಕುರುರಾಜಲಕ್ಷ್ಮಿಯ ಮಣಿಮುಕುಟದಲ್ಲಿ ಶೋಭಿಸುತ್ತಿರುವಾಗ ನನಗೆ ಸರಿಸಾಟಿಯಾದ ವೀರರು ಧೀರರು ಅದಾರಿವರು. ಜಗದತ್ಯದ್ಭುತ ಸುರಾವಳಿಯ ಸಕಲ ಸಾಮಂತರಾಜರಿಂದೊಡಗೂಡಿ ಮೆರೆಯುತ್ತಿರುವ ರಾಜೇಶ್ವರ. ಜಗದತ್ಯದ್ಭುತ ಸುರ ಸಕಲ ಸಾಮಂತರಾಜರಿಂದೊಡಗೂಡಿ ಮೆರೆಯುತ್ತಿರುವ ರಾಜೇಶ್ವರ. ಗುರುಕುಲ ಪ್ರಚಂಡ ದೋರ್ದಂಡ ಬಲಪಂಡಿತನಾದ, ಗುರುಕುಲ ಪ್ರಚಂಡ ದೋರ್ದಂಡ ಬಲಪಂಡಿತನಾದ ಈ ಧೃತರಾಷ್ಟ್ರ ಕುಮಾರಗೆ ಆಧಾರವಾಗಿ ಅಖಂಡ ಸಾಮ್ರಾಜ್ಯ ಪ್ರಬಲ ಪರಾಕ್ರಮಶಾಲಿಯಾಗಿ ಶಕ್ತಿ ಸಾಮಂತ ಧೀಮಂತರಿಂದ ಆರಾಧಿಸುತ್ತಿರುವ ಈ ಗುರು ಸಾರ್ವಭೌಮನು ಆ ಪಾಮರಾದ ಪಾಂಡವರ ಎದುರಿನಲ್ಲಿ ವೈಭವದಿ ಮೆರೆವೆ ವೈಭವದಿ 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 ಧೀರಮಲ್ಲ
ಸಭಿಕರೇ, ಸೃಷ್ಟಿಯಲ್ಲಿಯೇ ಅತಿ ಶ್ರೇಷ್ಠ ನಗರವೆಂದು ದಶದಿಕ್ಕುಗಳಲ್ಲಿಯೂ ಸಾರುತ್ತಿರುವ ಈ ಪವಿತ್ರ ಭೂಮಿಯ ಸ್ವತಂತ್ರಾಧಿಕಾರವನ್ನು ಆ ಪಾಂಡವರಿಂದ ಗಳಿಸಿ ಅದೆಷ್ಟೋ ವರ್ಷಗಳಾದವು. ಮತ್ತೆ ನಾಚಿಕೆ ಇಲ್ಲದಂತೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವಂತೆ ನೋಡಿದಿರಾ? ಅರಣ್ಯವಾಸಿಗಳ ಆಟ ಅದೆಷ್ಟರ ಮಟ್ಟಿಗಿದೆ ಎಂಬುದನ್ನು. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ ಮಗು? ಏನು ಯುದ್ಧವೇ? ಯುದ್ಧ ನಾನದಕ್ಕೆ ಸಿದ್ಧ. ದೀಕ್ಷಾ ಬದಲು ತಾತ, ನನ್ನ ಬಳಿ 11 ಅಕ್ಷವೇಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಲುಕಿದವರು ಮದಿಸಿದ ಆನೆಯಸಿ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನೋಪಾದಿಯಲ್ಲಿ ಆ ಮಾತು ಆಗಿರಲಿ. ಸಹೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಏಕೆ ಅಗ್ರಜ ಈಗ ಹೇಳುತ್ತಿರುವೆ? ನಮ್ಮ ಅಂಗನಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದಕ್ಕೆ? ಅದು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವ. ಏನು ಪುರುಷೋತ್ತಮನು ಬರುತ್ತಿರುವನೆ? ಬರಲಿ ಬರಲಿ, ಬಹಳ ಸಂತೋಷ. ಆರು ಪುರುಷೋತ್ತಮ, ಅವನಾರಿಗೆ ಪುರುಷೋತ್ತಮ. ಬಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದವನು ಪುರುಷೋತ್ತಮನೇ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ದೂತನಾಗಿ ಬರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವೇದುರ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನ? ಸ್ವಲ್ಪ ಯೋಚಿಸಿ. ವೀರರಿಂದ ಪರಿವೃತನಾದ ನನಗೆ ಈ ನಿನ್ನ ನೀತಿ ವಚನಗಳು ಅನಾವಶ್ಯಕ. ಸುಯೋಧನ, ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದು. ಮೂರ್ಖನಾದ ನಿನಗೆ ಕೇಡುಗಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುತ್ತದೆ. ಸಹೋದರ, ಪೂಜ್ಯನು ಹಿರಿಯನು ಎಂದು ಗೌರವಿಸಿದ ಮಾತ್ರಕ್ಕೆ ರಾಜಾಸ್ಥಾನವೆಂಬ ಗೌರವವಿಲ್ಲದೆ ಮೀರಾಡುತ್ತಿರುವ ಈ ಉತ್ತಮೋತ್ತಮನನ್ನು ಕೂಡಲೇ ಸಭೆಯಿಂದ ಬಿಡು. ದೋಷಿ ಪುತ್ರ ವಿದುರ, ರಾಜ್ಯಸಭೆಯಲ್ಲಿ ನಾವು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ನಾಲಿಗೆಯನ್ನು ಉದ್ದಾಲಾಗಿದ್ದರೆ ಅನಿಸುವುದೆಯಾ? ದ್ರೋಹಿ, ರಾಜ್ಯಸಭೆಯನ್ನು ಬಿಟ್ಟು ತೊಲಗುವೆಯಾ? ಇಲ್ಲವಾದರೆ ನಾವೇ ತಳ್ಳಿ ಬಿಡುವೆ. ಛೇ ಪಾಪಿ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ನಿನಗೆ ಉಂಟಾಯಿತೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆ ಸೀಳಿ ಹೋಗಬಾರದು. ಸುಯೋಧನ, ಕೇಳು. ಹಿಂದೆ ನೀನು ದ್ರೌಪದಿಯನ್ನು ಅಪಮಾನಪಡಿಸಿದ ಕಾಲದಲ್ಲಿ ಭೀಮನು ಮಾಡಿದ ತನ್ನ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಬೇಕೆಂದಿಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಸುಯೋಧನ, ಪ್ರಮೋದವಾಯಿತು. ಪೂಜ್ಯರಾದ ವಿದುರನನ್ನು ಅಪಾಸ್ಯ ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರರು ನಿನಗೆ ಸಹಾಯಕ್ಕಾಗಿ ನಿಂತಿದ್ದರೆ 3 ಲೋಕದಲ್ಲಿ ನಿಮ್ಮನ್ನು ಜಯಿಸುವಂತಹ ವೀರರು ಶೂರರು ಯಾರೂ ಇಲ್ಲದೆ ಮಾಡಬಹುದಾಗಿತ್ತು. ಕರ್ಣ, ನೀನು ಸಹ ಈ ದಾಸಿ ಪುತ್ರನ ಗೊಡ್ಡು ಬೆದರಿಕೆಗೆ ಬೆದರಿದೆಯಾ ವೀರ? ಹೇಳುವೆನು ಕೇಳು. ಪಾರ್ಥನ ಶಿರವಂ ಧರಣಿಗೆ ಉರುಳಿ ಬೆನೆನುತ ಚಪದವನ ಮಹೇಶ್ವರ ಕುಮರನಂ ಮೆಚ್ಚಿಸಿ ಘನ ಮಹೇಶ್ವರ ಕುಮರನಂ ಮೆಚ್ಚಿಸಿ ಹೊರಚಾಪವನಾಂತೂ ನಿನಗೆ ಸರಿಸಮರಾರಿ ಹರೇ ಕರ್ಣ. ಕರ್ಣ, ಶತಸಹಸ್ರ ಕೋಟಿ ಬಿಲ್ಲುಗಾರರು, 10 ಕೋಟಿ ಖಡ್ಗಪಾಣಿಗಳು, ಲಕ್ಷೋಪಲಕ್ಷ ಗದಾದಂಡ ಕ್ರೀಡರು, ಅಪಾರ ಗಜತುರ್ಗ ಶೂರ ಶಿಖಾಮಣಿಗಳಿರುವಾಗ ಈ ವಿದುರನು ಒಂದು ಬಿಲ್ಲನ್ನು ಮುರಿದು ಪ್ರತಿಜ್ಞೆ ಮಾಡಿದರೆ ಏನಾಯಿತು ಬಿಡು. ಈಗ ಸಭೆಯಲ್ಲಿರುವವರೆಲ್ಲರೂ ಕೇಳಿರಿ. ಆ ಪಾಂಡವರು
ಬಿಟ್ಟು ಹೊರಗೆ ಹೋಗಬೇಕಾದೀತು. ಎಚ್ಚರ ಸಹೋದರ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿರುವುದೇ? ತೆಗೆದುಕೊಳ್ಳಿ, ಸಿದ್ಧವಾಗಿರುವುದು. ಅದನ್ನು ಕೊಡು. ಆ ಪಾಂಡವರ ದೂತನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಧರ್ಮ ತಾಂಡವ ಕರ್ಮ ಪಾಹಿಮಾ, ಧರ್ಮ ತಾಂಡವ ಧರ್ಮ ತಾಂಡವ. ಧರ್ಮವೇ ಜಯವೋ, ಧರ್ಮವೇ ಲಯವೋ. ಧರ್ಮವೇ ಜಯವೋ, ಧರ್ಮವೇ ಲಯವೋ. ಮರ್ಮವನ್ನರಿತು ನಿನ್ನಲೆ ಕಂಡ್ಯ ಮೌಢ. ಮರ್ಮವನ್ನರಿತು ನಿನ್ನಲೆ ಕಂಡ್ಯ ಮೌಢ. ಧರ್ಮ ತಾಂಡವ ಕರ್ಮ ಪಾಹಿಮಾ, ಧರ್ಮ ತಾಂಡವ ಧರ್ಮ ತಾಂಡವ. ನಾನು ನನ್ನದು ಎಂಬ ಮಮಕಾರ ನಿನಗೆ, ನಾನು ನನ್ನದು ಎಂಬ ಮಮಕಾರ ನಿನಗೆ. ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದೋ, ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದೋ. ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ, ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ. ಧರ್ಮ ತಾಂಡವ ಕರ್ಮ ಪಾಹಿಮಾ, ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ. ಆಹಾ, ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈತನು ತಲೆ ಎತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈತನು ತಾನಾಗಿಯೇ ನನ್ನ ಪಾದಗಳ ಮೇಲೆ ಬೀಳುವಂತೆ ಒಂದು ಸಾರಿ ಭೂಮಿಯನ್ನು ಮೆಟ್ಟುವೆನು. ಯೋಗಮಾಯೆ, ಜಾಗೃತಳಾಗು. ಸುಯೋಧನ, ಕುರುಕುಲ ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನೆ. ಛೇ, ಛೇ! ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ಒಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಅದು ನನ್ನ ಮಾತೃಭೂಮಿಗೆ ಮಾತ್ರ, ನಿನಗಲ್ಲ. ಒಂದದ್ದಾಯಿತು, ಒಳಿತುಕೋ. ಆಮಂತ್ರಣವಿಲ್ಲದೆ ಆಗಮಿಸಿರುವ ಮಾಧವ ಸದಾ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ಈ ಕುರುಚಕ್ರೇಶ್ವರನ ಆಸ್ಥಾನದಲ್ಲಿ ನಡೆಯುವ ರಾಜನರ್ತನವನ್ನು ನೋಡಿ ಆನಂದ ಪಡು. ಸಹೋದರ, ಅಗ್ರಜ, ಯಾರಲ್ಲಿ ನಮ್ಮ ರಾಜನ ಅರ್ಥಕ್ಕೆ ಬರಮಾಡು.
ರಿಪು ಭಯಂಕರ